ಮೂರನೇ ತರಗತಿ ಕನ್ನಡ ತುತ್ತೂರಿ. ಅಭ್ಯಾಸ ಒಂದು ವಾಕ್ಯ. ಕಸ್ತೂರಿಯು ಏನನ್ನು ಕೊಂಡನೋ? ಕಸ್ತೂರಿಯು ತುತ್ತೂರಿಯನ್ನು ಕೊಂಡನೋ? ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನೋ? ಕಸ್ತೂರಿ ಕೊಳದ ಬಳಿ ತುತ್ತೂರಿ ಊದಿದನೋ? ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನೋ? ಕಸ್ತೂರಿಯು ತುತ್ತೂರಿಯನ್ನು ಸಂಜೆ ಊದಿದನೋ? ಜಂಬದ ಕೋಳಿ ಯಾರೋ? ಜಂಬದ ಕೋಳಿ ಕಸ್ತೂರಿ. ಜಂಬದ ಕೋಳಿಗೆ ಏಕೆ ಗೋಳಾಯಿತೋ? ಜಂಬದ ಕೋಳಿಗೆ ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಗೋಳಾಯಿತೋ? ತುತ್ತೂರಿ ಏನಾಯಿತೋ? ತುತ್ತೂರಿ ನೀರಿಗೆ ಬಿದ್ದು ಹಾಳಾಯಿತೋ? ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬೋ. ಬಣ್ಣದ ತಗಡಿನ ತುತ್ತೂರಿ ಕಸ್ತೂರಿ ನಡೆದನು ಬೀದಿಯಲಿ, ಜಾರಿತು ನೀರಿಗೆ ತುತ್ತೂರಿ, ಬಣ್ಣದ ತುತ್ತೂರಿ ಬೋಳಾಯ್ತು. ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ರಾಮಣ್ಣ ಯಾರು? ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನೋ? ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನೋ? ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನೋ? ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನೋ? ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳೋ? ರಾಮಣ್ಣ ಎಂದೂ ಹಸಿಮರವನ್ನು ಕಡಿದವನಲ್ಲ. ಆದ್ದರಿಂದ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು. ಭಾಷಾಭ್ಯಾಸ. ಕನ್ನಡ ವರ್ಣಮಾಲೆ. ಸ್ವರಾಕ್ಷರಗಳು: ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಯೋಗವಾಹಗಳು: ಅಂ, ಅಹ. ವ್ಯಂಜನಾಕ್ಷರಗಳು: ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಅಭ್ಯಾಸ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಅವುಗಳು ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಗಳು. ವ್ಯಂಜನಾಕ್ಷರಗಳನ್ನು ಬರೆ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಭಾಷಾ ಚಟುವಟಿಕೆ. ಹೊಂದಿಸಿ ಬರೆ. ಪಾಲು ಪ್ಲಸ್ ಆಯಿತು, ಪಾಲಾಯಿತು. ಬೋಳು ಪ್ಲಸ್ ಆಯಿತು, ಬೋಳಾಯಿತು. ಹಾಳು ಪ್ಲಸ್ ಆಯಿತು, ಹಾಳಾಯಿತು. ಗೋಳು ಪ್ಲಸ್ ಆಯಿತು, ಗೋಳಾಯಿತು. ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ. ಹಾಳಾಯಿತು, ಗೋಳಾಯಿತು. ತುತ್ತೂರಿ, ಕಸ್ತೂರಿ. ಇದೆಯೆಂದ, ಇಲ್ಲೆಂದ. ಕೊಳದ ಬಳಿ, ಸಂಜೆಯಲ್ಲಿ. ನೋಡಿದನು, ಮಾಡಿದನು.
ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು, ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಹಾರುತ್ತ ಬಂತು ಹಕ್ಕಿ, ತಿಂದಿತು ಕಾಳನ್ನು ಹೆಕ್ಕಿ. ಬೌ ಬೌ ಬೊಗಳಿತು ನಾಯಿ, ತೆರೆಯಿತು ತನ್ನಯ ಬಾಯಿ. ಧನ್ಯವಾದಗಳು. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.